Hey guys, welcome back to my YouTube channel. So guys, ತುಂಬಾ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರು KPTCL ಹುದ್ದೆಗೆ ಅರ್ಜಿ ಶುಲ್ಕ ಪಾವತಿಸಲು ಅಂಚೆ ಕಚೇರಿಯ ಚಲನ್ ಜನರೇಟ್ ಆಗ್ತಾ ಇಲ್ಲ. ಸೊ ಅದನ್ನ ಹೇಗೆ ಜನರೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ತುಂಬಾ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರು. ಸೊ ನೋಡಿ ಫ್ರೆಂಡ್ಸ್, ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಒಂದು ಸ್ಟೆಪ್ ಬೈ ಸ್ಟೆಪ್ ನಾನು ತಿಳಿಸ್ಕೊಟ್ಟಿದ್ದೀನಿ, ಹೇಗೆ ಚಲನ್ ಜನರೇಟ್ ಮಾಡಬೇಕು. ಸೊ ಚಲನ್ ಜನರೇಟ್ ಮಾಡೋಕ್ಕಿಂತ ಮೊದಲು ಯಾವ್ಯಾವ ಒಂದು ಸ್ಟೆಪ್ಸ್ನ ನೀವು ಫಾಲೋ ಮಾಡಬೇಕು. ಸೊ ಈ ಸೈನ್ ಪ್ರೋಸೆಸ್ ಇರುತ್ತೆ, ಈ ಸೈನ್ ಪ್ರೋಸೆಸ್ನ ಹೇಗೆ ಕಂಪ್ಲೀಟ್ ಮಾಡಬೇಕು, ಸೊ ಅದು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಸೊ ವಿವರವಾಗಿ ಅದರಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನಮ್ಮ ಚಾನಲ್ಗೆ ಭೇಟಿ ನೀಡಿ ವಿಸಿಟ್ ಮಾಡಿ. ಸೊ ಅದೇ ರೀತಿ ಆ KPTCL ಹೌ ಟು ಅಪ್ಲೈ KPTCL ಪೋಸ್ಟ್ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಇದೆ. ಸೊ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಅದರಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಅಲ್ಲೂ ಕೂಡ ಹೋಗಿ ನೀವು ವಾಚ್ ಮಾಡ್ಬೋದು. ಸೊ ಅಲ್ಲಿ ಪಾಸ್ ಮಾಡಿ ನಿಧಾನವಾಗಿ ವಾಚ್ ಮಾಡಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಟ್ಟಿದ್ದೀನಿ, ಅಲ್ಲಿ ಕೂಡ ತಿಳ್ಕೊಬಹುದು. ಓಕೆ, ಸೊ ಈ ಒಂದು ವಿಡಿಯೋದಲ್ಲಿ ಹೇಗೆ ಚಲನ್ನ ಜನರೇಟ್ ಮಾಡಬೇಕು, ಅದೇ ರೀತಿ ಈ ಸೈನ್ ಪ್ರೊಸೆಸ್ನ ಹೇಗೆ ಕಂಪ್ಲೀಟ್ ಮಾಡಬೇಕು ಅದು ಕೂಡ ಇನ್ನೊಂದ್ಸಲ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮಾಡದೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಸೊ ಹಾಗೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಇದರಿಂದ ಲೇಟೆಸ್ಟ್ ಜಾಬ್ ಅಪ್ಡೇಟ್ಸ್ಗಳು ಏನೇ ಇದ್ರು KPTCL ರಿಲೇಟೆಡ್ ಅದು ನಿಮಗೆ ಬೇಗ ರೀಚ್ ಆಗುತ್ತೆ. ಸೊ ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಫ್ರೆಂಡ್ಸ್, ಆನ್ಲೈನ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ 4 ಸ್ಟೆಪ್ಸ್ಗಳನ್ನ ಕೊಟ್ಟಿದ್ದಾರೆ. ಫಸ್ಟ್ ಸ್ಟೆಪ್ ಅಲ್ಲಿ ನಿಮ್ಮ ಒಂದು ಬೇಸಿಕ್ ಡೀಟೇಲ್ಸ್ ಅಲ್ಲಿ ಹಾಕ್ಬೇಕಾಗ್ತದೆ. ಓಕೆ, ಸೊ ಇನ್ ಕೇಸ್ ನೀವೇನಾದ್ರೂ 2 ಹುದ್ದೆಗಳಿಗೂ ಅಪ್ಲೈ ಮಾಡ್ತಾ ಇದ್ದೀರಾ ಅಂದ್ರೆ ಫಸ್ಟ್ ಸ್ಟೆಪ್ ಅಲ್ಲಿ ಆ ಒಂದು ಆಪ್ಷನ್ ಇದೆ. ಸೊ ಆ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೋಬೇಕು 2 ಹುದ್ದೆಗಳಿಗೆ ಅಂತ ಅಪ್ಲೈ ಮಾಡ್ತಾ ಇದ್ರೆ. ಓಕೆ, ಸೊ ಪೇಮೆಂಟ್ ಸಪರೇಟ್ ಆಗಿ 2 ಹುದ್ದೆಗಳಿಗೆ ಸಪರೇಟ್ ಪೇಮೆಂಟ್ ಇರುತ್ತೆ, ಸಪರೇಟ್ ಆಗಿ ಪೇಮೆಂಟ್ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಿಮ್ಮ ಒಂದು ಫೋಟೋ ಮತ್ತೆ ಸಿಗ್ನೇಚರ್ನ ನೀವು ಅಪ್ಲೋಡ್ ಮಾಡ್ತೀರಾ. ಸೊ ಈ ಅಪ್ಲೋಡ್ ಆದ ನಂತರ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ನಂತರ ಥರ್ಡ್ ಸ್ಟೆಪ್ಪಿಗೆ ಎಂಟರ್ ಆಗ್ತೀರಾ. ಸೊ ಥರ್ಡ್ ಸ್ಟೆಪ್ಪಿಗೆ ಎಂಟರ್ ಆಗುವ ಮೊದಲು ಸೊ ನಿಮಗೆ ಒಂದು ಆಪ್ಷನ್ ಬರುತ್ತೆ, ದಟ್ ಈಸ್ ಕ್ಲಿಕ್ ದ ಬಟನ್ ಟು ಪ್ರೊಸೀಡ್ ಫಾರ್ ಇ ಸೈನ್. ಸೊ ಇ ಸೈನ್ ಪ್ರೊಸೆಸ್ ಬರುತ್ತೆ. ಸೊ ಇದು ಸೆಕೆಂಡ್ ಮತ್ತು ಥರ್ಡ್ ಸ್ಟೆಪ್ ಮಧ್ಯ. ಓಕೆ, ಸೊ ಇ ಸೈನ್ ಪ್ರೊಸೆಸ್ ಇರುತ್ತೆ. ಸೊ ಅದರಲ್ಲಿ ಕೆಳಗೆ ಒಂದು ಆಪ್ಷನ್ ಇರುತ್ತೆ, ಪ್ರೊಸೀಡ್ ಫಾರ್ ಇ ಸೈನ್ ಅಂತ ಇರುತ್ತೆ. ಸೊ ಆ ಒಂದು ಆಪ್ಷನ್ ನ ಕ್ಲಿಕ್ ಮಾಡಿ. ಸೊ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ತೋರಿಸಿದ್ದೀನಿ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನಾನು ಬ್ರೀಫ್ ಆಗಿ ಹಂಗೆ ಹೇಳ್ತಾ ಇದ್ದೀನಿ. ಓಕೆ, ಸೊ ಪ್ರೊಸೀಡ್ ಫಾರ್ ಇ ಸೈನ್ ಅಂತ ಇರುತ್ತೆ. ಅದನ್ನ ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ಅಪ್ಲಿಕೇಶನ್ ಜನರೇಟ್ ಆಗುತ್ತೆ. ಓಕೆ, ಸೊ ನಿಮ್ಮ ಒಂದು ಡೆಮೋ ಅಪ್ಲಿಕೇಶನ್ ಜನರೇಟ್ ಆಗುತ್ತೆ. ಸೊ ಅದರ ಕೆಳಗಡೆ ಒಂದು ಚೆಕ್ ಬಾಕ್ಸ್ ಇರುತ್ತೆ. ಆ ಚೆಕ್ ಬಾಕ್ಸ್ ನ ಕ್ಲಿಕ್ ಮಾಡಿ ನಂತರ ನಿಮ್ಮ ಒಂದು ಆಧಾರ್ ನಂಬರ್ ನ ಕೇಳುತ್ತೆ. ಸೊ ಆಧಾರ್ ನಂಬರ್ ಎಂಟರ್ ಮಾಡಿ ಅಂತ ಹೇಳ್ಬಿಟ್ಟು ಕೇಳುತ್ತೆ. ಸೊ ಆಧಾರ್ ನಂಬರ್ ಪೇಜ್ಗೆ ನೀವು ಎಂಟರ್ ಆಗ್ತೀರಾ. ಸೊ ಅಲ್ಲಿ ನಿಮ್ಮ ಆಧಾರ್ ನಂಬರ್ ಎಂಟರ್ ಮಾಡಿದ್ಮೇಲೆ ಗೆಟ್ OTP ಅಂತ ಆಪ್ಷನ್ ಇರುತ್ತೆ. ಗೆಟ್ OTP ಆಪ್ಷನ್ ನ ಕ್ಲಿಕ್ ಮಾಡಿ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. ಆ OTP ನಲ್ಲಿ ಎಂಟರ್ ಮಾಡಿದ ನಂತರ ನಿಮ್ಮ ಒಂದು ಡಾಕ್ಯುಮೆಂಟ್ ಸೈನ್ ಸಕ್ಸಸ್ಫುಲಿ ಅಂತ ಒಂದು ಮೆಸೇಜ್ ಬರುತ್ತೆ. ಸೊ ಕ್ಲಿಕ್ ಜನರೇಟ್ ಪೋಸ್ಟಲ್ ಚಲನ್ ಫಾರ್ ಪೇಮೆಂಟ್. ಸೊ ಇಲ್ಲಿ ಒಂದು ಆಧಾರ್ ಏನು OTP ಬರುತ್ತೆ ನಿಮ್ಮ ಒಂದು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ, ಅದನ್ನ ಎಂಟರ್ ಮಾಡಿದ ನಂತರ ಸೊ ನಿಮ್ಮ ಒಂದು ಡಾಕ್ಯುಮೆಂಟ್ ಸೈನ್ ಸಕ್ಸಸ್ಫುಲಿ ಅಂತ ಹೇಳ್ಬಿಟ್ಟು ಒಂದು ಮೆಸೇಜ್ ಬರುತ್ತೆ, ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ. ಸೊ ಅಲ್ಲಿ ಕ್ಲಿಕ್ ಜನರೇಟ್ ಪೋಸ್ಟಲ್ ಚಲನ್ ಫಾರ್ ಪೇಮೆಂಟ್ ಅಂತ ಬರುತ್ತೆ. ಕೆಳಗಡೆ ಒಂದು ಆಪ್ಷನ್ ಇರುತ್ತೆ, ಜನರೇಟ್ ಪೋಸ್ಟಲ್ ಚಲನ್ ಅಂತ ಹೇಳ್ಬಿಟ್ಟು. ಸೊ ಆ ಒಂದು ಆಪ್ಷನ್ ನ ಕ್ಲಿಕ್ ಮಾಡಿದ್ರೆ ಸೊ ನಿಮ್ಮ ಒಂದು ಪೋಸ್ಟಲ್ ಚಲನ್ ಏನಾಗುತ್ತೆ, ಜನರೇಟ್ ಆಗುತ್ತೆ. ಸೊ ಈ ರೀತಿ ಒಂದು ನಿಮ್ಮ ಒಂದು ಚಲನ್ ಜನರೇಟ್ ಆಗುತ್ತೆ. ಇದರಲ್ಲಿ ಟೋಟಲ್ 2 ಚಲನ್ಸ್ ಜನರೇಟ್ ಆಗುತ್ತೆ. ಒಂದು ಪೋಸ್ಟ್ ಆಫೀಸ್ ಕಾಪಿ ಇರುತ್ತೆ, ಇನ್ನೊಂದು ಕ್ಯಾಂಡಿಡೇಟ್ ಕಾಪಿ ಇರುತ್ತೆ. ಸೊ ಪೋಸ್ಟ್ ಆಫೀಸ್ ಕಾಪಿನ ನೀವು ಅಲ್ಲಿ ಪೇಮೆಂಟ್ ಮಾಡಬೇಕಾಗ್ತದೆ. ಸೊ ಕ್ಯಾಂಡಿಡೇಟ್ ಕಾಪಿ ನಿಮ್ಮ ರೆಫರೆನ್ಸಿಗೆ ನಿಮ್ಮ ಬಳಿ ಇಟ್ಕೋಬಹುದು. ಓಕೆ, ಸೊ ಈ ರೀತಿ ಒಂದು ಚಲನ್ ಇರುತ್ತೆ. ಚಲನ್ ನ ಪೇಮೆಂಟ್ ಆದ್ಮೇಲೆ ಸೊ ನಿಮ್ಮ ಪೋಸ್ಟ್ ಆಫೀಸ್ ಅಲ್ಲಿ ಪೇಮೆಂಟ್ ಆದ ನಂತರ ಸ್ಟೆಪ್ 4 ಏನಿದೆ, ಪ್ರಿಂಟ್ ಅಪ್ಲಿಕೇಶನ್ ಅಂತ ಇದೆ. ಸೊ ಈ ಒಂದು ಸ್ಟೆಪ್ 4 ಮೇಲೆ ಕ್ಲಿಕ್ ಮಾಡಿ ಪೇಮೆಂಟ್ ಆದ ನಂತರ ಸೊ ಆಫ್ಟರ್ ದಿ ಪೇಮೆಂಟ್. ಓಕೆ, ಸೊ ಹಾಗೆ ನಿಮ್ಮ ಒಂದು ಅಪ್ಲಿಕೇಶನ್ ID ನ ಇಲ್ಲಿ ಎಂಟರ್ ಮಾಡಿ, ನಿಮ್ಮ ಡೇಟ್ ಆಫ್ ಬರ್ತ್ ನ ಎಂಟರ್ ಮಾಡಿ, ಕ್ಯಾಪ್ಚಾ ಕೋಡ್ ಏನಿದೆ ಅದು ಎಂಟರ್ ಮಾಡಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಅಪ್ಲಿಕೇಶನ್ ಏನಾಗುತ್ತೆ, ಡೌನ್ಲೋಡ್ ಆಗುತ್ತೆ. ಸೊ ಅದು ನಿಮ್ಮ ಬಳಿ ಇಟ್ಕೊಂಡಿರ್ಬೇಕು. ಸೊ ಈ ರೀತಿ ಒಂದು ಪ್ರೋಸೆಸ್ ಇರುತ್ತೆ ಫ್ರೆಂಡ್ಸ್. ನಿಮ್ಮ ಒಂದು ಅಂಚೆ ಕಚೇರಿಯ ಚಲನ್ನ ಜನರೇಟ್ ಮಾಡ್ಕೊಳ್ಳೋ ಪ್ರೋಸೆಸ್ ಈ ರೀತಿ ಇರುತ್ತೆ. ಇದನ್ನ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿ. ಸೊ ಈ ಸೈನ್ ಎಲ್ಲಿವರೆಗೂ ಆಗಲ್ಲ ಅಲ್ಲಿವರೆಗೂ ನಿಮ್ಮ ಒಂದು ಚಲನ್ನ ಜನರೇಟ್ ಆಗೋದಿಲ್ಲ. ಹಾಗಾಗಿ ಈ ಸೈನ್ ನ ಕಂಪ್ಲೀಟ್ ಮಾಡಲೇಬೇಕು. ಸೊ ಫಸ್ಟ್ ಟೈಮ್ ಆಗಿಲ್ಲ ಆದ್ರೆ 2 ಟೈಮ್ಸ್ ರಿಪೀಟ್ ಮಾಡಿ. ಬಿಕಾಸ್ ನಾನು ಅಪ್ಲೈ ಮಾಡುವಾಗ ಒಂದು ಸಲ ಈ ಸೈನ್ ಆಗಿರಲಿಲ್ಲ, 2 ಟೈಮ್ಸ್ ನಾನು ರಿಪೀಟ್ ಮಾಡಿದಾಗ ಅದು ಈ ಸೈನ್ ಅಂದು ಸಕ್ಸಸ್ಫುಲಿ ಕಂಪ್ಲೀಟ್ ಆಗಿದೆ. ಓಕೆ, ಸೊ ಈ ರೀತಿ ಒಂದು ಪ್ರೋಸೆಸ್ ಇರುತ್ತೆ. ಹಾಗೆ ನೋಡಿ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ದಯವಿಟ್ಟು ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.